ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಫ್ಲಿಪ್ಕಾರ್ಟಿಂದ ತರಿಸಿರುವಂತಹ ಈ ಎಕ್ಸ್ಟೆನ್ಷನ್ ಬೋರ್ಡ್ನ ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ಇದರ ಫೀಚರ್ಸು ಮತ್ತು ಇದರ ಕ್ವಾಲಿಟಿ ಹೇಗಿದೆ ಅಂತ ಇವತ್ತಿನ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಪ್ಯಾಕೇಜ್ ಆಲ್ರೆಡಿ ಓಪನ್ ಆಗಿರೋ ಥರ ಇದೆ. ನಾನಿನ್ನೂ ಓಪನ್ ಮಾಡಿಲ್ಲ, ಬಟ್ ಇಲ್ಲಿ ನೋಡ್ಬೋದು ಫ್ಲಿಪ್ಕಾರ್ಟ್ ಇದರ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು. ಆಲ್ರೆಡಿ ಓಪನ್ ಆಗಿರೋ ಥರ ಇದೆ, ಬಟ್ ಪೂರ್ತಿ ಓಪನ್ ಆಗಿಲ್ಲ. ನೋಡ್ಬೋದು ಇದು ಓಪನ್ ಆಗಿರೋ ಥರ ಇದೆ. ಇಲ್ಲೂ ಕೂಡ ಈ ಥರ ಇದೆ, ಫುಲ್ ಓಪನ್ ಆಗಿಲ್ಲ. ಆಲ್ಮೋಸ್ಟ್ ಇದು ನನಗೆ ಸೆಕೆಂಡ್ ಟೈಮ್ ಆಗ್ತಾ ಇರೋದು ಈ ಥರ ಪ್ಯಾಕೇಜ್ ಸರಿ ಇಲ್ಲದೆ ಇರೋದು. ಇವಾಗ ನೋಡ್ಬೋದು ನೀವು ಇದನ್ನು ನಾನು ಫ್ಲಿಪ್ಕಾರ್ಟ್ ಸ್ಮಾರ್ಟ್ ಬೈ ಕಂಪ್ನಿಯಿಂದ, ಅಂದರೆ ಫ್ಲಿಪ್ಕಾರ್ಟ್ ಹೋದರೆ ಒಂದು ಸ್ಮಾರ್ಟ್ ಬೈ ಅಂತ ಸಿಗುತ್ತೆ. ನೀವು ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡ್ಬೋದು, ತುಂಬ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ. ಟ್ರಿಮ್ಮರ್, ಎಕ್ಸ್ಟೆನ್ಷನ್ ಬೋರ್ಡ್ ನಾನು ಯೂಸ್ ಮಾಡಿರೋಂಗೆ ಟ್ರಿಮ್ಮರ್ ಕೂಡ ನಾನು 2 ರಿಂದ 3 ವರ್ಷ ಅದನ್ನು ಯೂಸ್ ಮಾಡಿದ್ದೀನಿ, ಯಾವುದೂ ತೊಂದರೆ ಇರಲಿಲ್ಲ. ಸೊ ಅದರ ಬೇಸ್ ಮೇಲೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಪ್ಯಾಕೇಜ್ ಸರಿ ಇರಲಿಲ್ಲ, ಪ್ಯಾಕೇಜ್ ಕ್ವಾಲಿಟಿ ಸರಿ ಇರಲಿಲ್ಲ ಅಂತ ನೀವೇ ನೋಡ್ಬೋದು ಹೇಗಿತ್ತು ಅಂತ. ಮತ್ತು ಈ ಪ್ರಾಡಕ್ಟ್ ಬಗ್ಗೆ ಹೇಳೋದಾದರೆ ಇದು 4 ಮೀಟರ್ ವಯರ್ ಇರುವಂಥದ್ದು. ನೀವು ನೋಡ್ಬೋದು ಎಷ್ಟು ಉದ್ದ ಇದೆ, ದೂರ ಇದೆ ಸ್ವಿಚ್ ಬೋರ್ಡು ಅಂತ. ಆದರೆ ಈ ಎಕ್ಸ್ಟೆನ್ಷನ್ ಬೋರ್ಡ್ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕೆಂದರೆ ಆಲ್ಮೋಸ್ಟು ಆನ್ಲೈನಲ್ಲಿ ಅವೈಲೇಬಲ್ ಇರುವಂತಹ 2 ಮೀಟರ್ ಅವೈಲೇಬಲ್, 2, 2.5, 3 ಅಷ್ಟೇ ಸಿಗುತ್ತೆ. ಆದರೆ ಇದು 4 ಮೀಟರ್ ವಯರ್ ಇದೆ, ತುಂಬ ಯೂಸ್ಫುಲ್ ಆಗುತ್ತೆ. ನೋಡ್ಬೋದು ಹೇಗಿದೆ ಕ್ವಾಲಿಟಿ. ಸ್ವಲ್ಪ ಕ್ವಾಲಿಟಿ ಓಕೆ. ನಾನು ಇದನ್ನು 280 ರೂಪೀಸ್ಗೆ ಪರ್ಚೇಸ್ ಮಾಡಿದ್ದೀನಿ. ಈ ಪ್ರೈಸ್ ರೇಂಜ್ಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ನೋಡೋಣ ಹೇಗಿದೆ. ಸ್ವಲ್ಪ ದಿನ ಆದಮೇಲೆ ಮತ್ತೆ ನಾನು ಇದರ ಬಗ್ಗೆ ವಿಡಿಯೋ ಮಾಡ್ತೀನಿ. ದಯವಿಟ್ಟು ನಿಮ್ಮ ಕಾಮೆಂಟ್ನ ಕೆಳಗಡೆ ತಿಳಿಸಿ. ಇದನ್ನು ನೀವೇನಾದರೂ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಇನ್ನೂ ಬೇರೆ ಯಾವುದಾದ್ರೂ ಎಕ್ಸ್ಟೆನ್ಷನ್ ಬೋರ್ಡ್ ಸಜೆಸ್ಟ್ ಮಾಡೋಂಗಿದ್ರೆ ಕೆಳಗಡೆ ಕಾಮೆಂಟಲ್ಲಿ ಖಂಡಿತ ಕಾಮೆಂಟ್ ಮಾಡಿ. ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಟೆಕ್ ಮತ್ತು ಗ್ಯಾಜೆಟ್ಸ್ ಅನ್ಬಾಕ್ಸಿಂಗ್ ವಿಡಿಯೋಗಳು ಈ ಚಾನಲ್ನಲ್ಲಿ ಬರ್ತಾ ಇರುತ್ತೆ. ಧನ್ಯವಾದಗಳು.